ನಿಂತುಕೋ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ರುಂಡ ಹಾರಿ ಕೆರಳಿ ಕ್ರಾಂತಿ ಪಾದ ಮೇಲೆ ಬೀಳುತ್ತ. ನನ್ನನ್ನು ಸುಮ್ಮನೆ ಬಿಟ್ಟು ಬಿಡು. ಇವತ್ತೇನಾದ್ರೂ ನಮ್ಮ ಮೇಲೆ ಸಾಹೇಬ್ರಿಗೆ ಹೊತ್ತಾದ್ರೆ ನಿನ್ನ ಶವದ ಮೇಲೆ ಸಮಾಧಿ ಕಟ್ಟುತ್ತಾರೆ. ಸಮಾಧಿ ಹರ್ಯಕಥನ ಒಬ್ಬ ನಾಲ್ಕು ನಮಗ ಎಮ್ಮೆಲಿ ಹೇಳಿನಂತ ಕಾಲೇಜ್ ಹುಡುಗರನ್ನ ಕಿಡ್ನಾಪ್ ಮಾಡಿ ಹಾಸಿಗೆ ಹಾಸಲಕ್ಕೆ ಹೊಂಟಿದೆಯಲ್ಲ, ನಿನಗೆ ನಾಚಿಕೆ ಆಗುದಿಲ್ಲ? ನಾಚಿಕೆ ಲೇಖರಂತೆ ನನಗೇಕೆ ನಾಚಿಕೆ ಆಗಬೇಕು? ಅವಳನ್ನು ಒತ್ತಾಯದಿಂದ ಹೊತ್ತುಕೊಂಡು ಹೋದರು. ಅವಳಿಂದ ಸುಖನ ಪಡೆದು ಕೈ ಎತ್ತು ಮಾನ ಕೊಟ್ಟುಕೊಳ್ಳುವಂತ ಧರ್ಮವಂತರು ನಮ್ಮ ಸಾಹೇಬರು. ಧರ್ಮವಂತರು ಲೇ ಗೊಮ್ಮಕರೆ ಯಾಕರ ಮಗನೇ, ಧರ್ಮದ ಪದಾರ್ಥ ಗೊತ್ತಾ ನಿನಗೆ? ಕಂಡುಯನ್ನು ಕಾಡಿಸಿ ಪೀಳಿಸಿ ಅವಳ ಸೀಲನ್ನು ಹಾಳು ಮಾಡಿ ಕೈ ತುಂಬಾ ರೊಕ್ಕ ಕಳಿಸೋದು ಎರ್ತಲೆ. ಆ ನಿನ್ನ ಎಮ್ಮೆಲಿ ಸಾಹೇಬ ಸುಂದರದ ಹುಡುಗರಿಗೆ ಎಷ್ಟು ದುಡ್ಡು ಕೊಡ್ತಾನೆ? 50,000 ಹಿಡಿದು 1 ಲಕ್ಷದವರೆಗೂ ಕೊಡುತ್ತಾನೆ. ಹೆಣ್ಣು ಮಾಲ್ ಚೆನ್ನಾಗಿದ್ದರೆ 2 ಲಕ್ಷ ಕೊಡುತ್ತಾನೆ. 2 ಲಕ್ಷ ಲೇ ಹಂತಕ, ನಿನ್ನ ಎಮ್ಮೆಲಿ ಸಾಹೇಬನ ಮನೆಯಲ್ಲಿ ಅಕ್ಕ ತಂಗಿ ಮಗಳರು ಯಾರು ಇದ್ದಾರ? ಧರ್ಮವಂತನ ನಿನ್ನ ಎಮ್ಮೆಲಿ ಸಾಹೇಬ ಸುಂದರದ ಹುಡುಗರ ಸೀಲನ್ನು ಹಾಳು ಮಾಡಿ ಅವರ ಸೀಲಿಗೆ 2 ಲಕ್ಷ ಟಾರ್ಗೆಟ್ ಮಾಡಿದ್ದಾನೆ. ಬಟ್ ಈ ಕ್ರಾಂತಿವರ ಹಾಗಲ್ಲ. ಎಮ್ಮೆಲಿ ಸಾಹೇಬನ ಮನೆಯಲ್ಲಿ ಅಕ್ಕ ತಂಗಿ ಮಗಳರು ಯಾರು? ಸುಂದರದ ಹುಡುಗಿಯರನ್ನ ಸೀಲನ್ನು ಹಾಳು ಮಾಡಿ ಅವರ ಸೀಲಿಗೆ 2 ಲಕ್ಷ ಟಾರ್ಗೆಟ್ ಮಾಡಿದ್ದಾನೆ. ಬಟ್ ಈ ಕ್ರಾಂತಿವರ ಹಾಗಲ್ಲ. ನಿನ್ನ ಎಮ್ಮೆಲಿ ಸಾಹೇಬನ ಮನೆಯಲ್ಲಿ ಒಂದೇ ಹೆಣ್ಣು ಕಪ್ಪಗೆ ಇರಲಿ, ಕುರುಡ ಇರಲಿ, ಕುರಿಪ್ಯಾಗಿರಲಿ, ಒಂದೇ ಒಂದು ತಾಸು ನನ್ನ ಪಕ್ಕಕ್ಕೆ ತಂದು ಹಾಕು. ಅವಳು ಎಷ್ಟು ಕೋಟಿ ಕೇಳ್ತಾಳೆ ಕೊಡ್ತಾನೆ. ಕ್ರಾಂತಿವರು ಹೆಣ್ಣೊಂದು ಮಾತಿನ ಹೆಚ್ಚಿಗೆ ಆಡಿದರೆ ನಿನ್ನ ಸುಟ್ಟಾಗಿ ಬಿಟ್ಟನು. ಲೇ ಹಂತಕ, ನಿನ್ನ ತಾಯಿ ಬಗ್ಗೆ ಮಾತನಾಡಿರಿ ನಿತ್ರ ನೆತ್ತಿವರೆಗೆ ಉರಿತೈತಲ್ಲ. ನೀನು ಕಿಡ್ನಾಪ್ ಮಾಡಿ ನಿನ್ನ ತಾಯಿ ಒಂದು ಹೆಣ್ಣಲ್ವಾ? ತಮ್ಮ ಶೀಲ ಕಾಪಾಡಕ್ಕೋಸ್ಕರನೇ ಪ್ರಾಣ ಕಳೆದುಕೊಂಡ್ರೆ ಇತಿಹಾಸ ಹಚ್ಚಿರುವಾಗ ಹೆಸರನ್ನು ಉಳಿಸಿದ್ದಾರೆ. ಲೇ ಈ ಭಾರತ ಮಹಿಳೆಯರು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿಲ್ಲ. ಶಾಂಡನ ಮಗನೇ, ಜೀವಂತ ಇರಬಾರ್ದು. ಎಂತ ಸಿಕಂಡನ ಮಗ ಇವನು. ಭಾರತ ಕೀರ್ತಿ ನಂದಾದೀಪ ಹಚ್ಚಿನ ಹೆಣ್ಣಿಗೆ ಬೆಲೆ ಕಟ್ಟೆ ಅವರ ಮನೆ ಮರಾದಿ 3 ಕಾಸಿಗೆ ಮಾರ್ಲಕೊಂಡಿದ್ದನ ತಿಳಿಗೆ ನನ್ನ ಮಗ. ಹೆಣ್ಣು ನಮ್ಮ ದೇಶದ ಕಣ್ಣು. ಅಂತ ಪವಿತ್ರದ ಹೆಣ್ಣಿಗೆ ಹಿಡಿಯಾರಿಸಿ ಮಾತನಾಡಿದನು ಎಂದಿಗೂ ಜೀವಂತ ಬಿಡುದಿಲ್ಲ ಈ ಕ್ರಾಂತಿವೀರ. ಸಾಹೇಬ್ರೆ, MLA ಸಾಹೇಬ್ರೆ,
ಭಿಕ್ಷಿಕ ಬಂದಾಗೆ ಕಾಣಿಸ್ತಿ. ಏನಾದರೂ ಬಿಸಾಕು, ತಿಂದು ಹೋಗಲಿ. ಇವ ಭಿಕ್ಷಿಕ ಅಲ್ರಿ ಅಪ್ಪ, ನಮ್ಮ ಕೆಲಸ ಕಾರ್ಯಕ್ಕೆ ಅಡ್ಡಿ ಬರುವ ಕುಲಕಂಟಕರ್ರಿ. ಜಗಪತಿ, ಯಾರಲ್ಲಿ ಅವನು? ಏ ನೀಲಕಂಠ ವಿಷಕಂಠನ ಕಾರ್ಯಕ್ಕೆ ಅಡ್ಡಿ ಬಂದವನು. ಓಹೋ, ಹಳ್ಳಿಯ ಜನರಿಗೆ ಧರ್ಮದ ದೀಪವಾದಂತ ಧರ್ಮವಂತರು. ನಾನ್ಯಾವ ಧರ್ಮ ದೀಪ ಶ್ರೀಮಂತರೇ? ಭೂದೇವಿಯ ಮೊದಲನೇ ಮಗನಾಗಿ ಹಗಲು ರಾತ್ರಿಯನ್ನೇ ದುಡಿದು ವರ್ಷ ಅತಿವೃಷ್ಟಿಕ ಅನಾವೃಷ್ಟಿಕವಾಗಿ ಸಾವಿರಾರು ಜನರು ನಡೆದಾಡುತ್ತವರಿಗೆ ಅನ್ನದಾಸೋಹ ಮಾಡಿದ್ದೇವೆ. ಅದರಲ್ಲಿ ಧರ್ಮದ ಕೆಲಸ ಇರಬಹುದಲ್ಲ? ಲೇ ಧರ್ಮ, ಒದ್ದು ಬಿಟ್ಟನ ಮಗನೇ. ನಾನು ಈ ತಾಲೂಕಿನ ಎಮ್ಮೆಲ್ಯೆ. ನಾನು ಒಂದು ಮಾತು ಹೇಳಿದರೆ ಸಾಕು, ವಿಧಾನಸೌಧದಲ್ಲಿ ಕೂತಿರುವ ಮುಖ್ಯಮಂತ್ರಿ ಓಡಿ ಓಡಿ ಬಂದು ನನ್ನ ಕೆಲಸವನ್ನು ಮಾಡಿಕೊಟ್ಟು ಹೋಗುತ್ತಾನ ಅಂದಾಗ ನನ್ನ ಹೆಸರನ್ನು ಅಳಿಕಿಸಿ ಹಾಕಿ ದಾನಸೂರ ಕರನಾಗಿ ನನ್ನ ವರ್ಚಸ್ಸನ್ನು ಕಳೆದು ಬಿಟ್ಟಿ ಬಡ್ಡಿ ಮಗಳೇ. ಏನು ಮಾತನಾಡ್ತಾರೆ ದೇಸಾಯವರೇ? ನಿಮ್ಮ ಯಾವ ವರ್ಚಸ್ಸು? ಊರಿನಲ್ಲಿ ವಾರಾನ ಗಂಟೆ ನೀರು ಹೊಕ್ಕು ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡುತ್ತಿರುವ ಜನರಿಗೆ ಸಹಾಯವಾಗುವುದನ್ನು ಬಿಟ್ಟು ನೀವು ಟಿವಿ ಚಾನೆಲ್ ಮುಂದೆ ನಿಂತು ಸೋಕಿ ಮಾಡ್ತಿರಲ್ಲ, ನಿಮ್ಮದು ಯಾವ ವರ್ಚಸ್ಸು? ಲೇ ಧರ್ಮ, ಹಾರಾಡಬಿಡಲೇ. ಹಾರಾಡಿದ್ರೆ ಅರಣ್ಯ ಗೊತ್ತಾಗಂತೆ. ನಿನ್ನ ಮರಣ ಮೃದಂಗ ಬಾರಿಸಿ ಇದೇ ನಮ್ಮ ರೇಮನ ಮುಂದೆ ಊತಾಕಿ ಬಿಡುತ್ತೇನೆ ಮಗನೇ. ಹಾಕಿ ಶ್ರೀಮಂತರೇ, ನನ್ನನ್ನು ಹೂತಾದರೂ ಹಾಕಿ ಸುಟ್ಟಾದರೂ ಹಾಕಿ, ಆದರೆ ಸರ್ಕಾರದವರ ಕೊಟ್ಟ ಅಧಿಕಾರ ಈ ಜನರು ನಿನ್ನ ಮೇಲೆ ಏರಿಸಿದ ಇಂಥ ಜನರ ಸಂಕಟದಲ್ಲಿದ್ದಾಗ ಸಹಾಯ ಮಾಡಬೇಕೆನ್ನುವುದು ನಿಮ್ಮ ಮನಸ್ಸಿನಲ್ಲಿರಬೇಕು. ಹೇ ಧರ್ಮ, ಒತ್ತು ಬಿಟ್ಟೇನೆ ಮಗನೇ. ನಾನು ಈ ತಾಲೂಕಿನ ಎಮ್ಮೆಲ್ಯೆ. ಹಳ್ಳಿಯಿಂದ ದಿಲ್ಲಿವರೆಗೂ, ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ಅಭಿವೃದ್ಧಿ ಅಧಿಕಾರಿನೆಂದು ಈ ನೀಲಕಂಠ ದೇಸಾಯಿ ಹೆಸರು ಅಶೋಕ ಚಕ್ರ ಅಂತ ಆರಾಧಿಸುವಾಗ ನನಗೆ ನೀತಿ ನಿಯತ್ತನ್ನು ನನಗೆ ಹೇಳಿಕೊಡಲು ಬಂದಿದೆಯಾ ಬಡಪಾಯಿ? ನಿನ್ನನ್ನು ಸುಟ್ಟಾಕಿ ಬಿಡುತ್ತೇನೆ. ರೇ ಸಾಹೇಬ್ರ, ಕೆಳಗಿಳಿಸ್ರಿ ನೀವು ಬಂದು ಕೆಡದ ಕೈನ. ಅದೇ ಗುಬ್ಬಿ ಮ್ಯಾಗ ಯಾಕೆ ಬ್ರಹ್ಮಾಸ್ತ್ರ ಓಡಾಕ್ ಹೋಗ್ತೀರಿ? ಈ ಮಗನ ಕೈಯಾಗ ನಿಮ್ಮದು ಏನು ಕಿತ್ಕೊಳಕೈತಿ? ಅದು ಏನೋ ಅಂತಾರಲ್ಲ, ಗುಡ್ಡು ಕೊದ್ರಿಂದ ನಾಯಿ ಗೂದಿ ಹಾಸು ಸತ್ತಂಗಾತ್ರಿ ಈ ಧರ್ಮನ ಸ್ಥಿತಿ. ಏ ಜಗಪತಿ, ದೂರ ಸರಿನಿಲ್ಲು. ಇಂಥ ಏನ ದರಿದ್ರ ಜಗಳನ್ನು ಬೆಳೆದ್ಬಿಟ್ರೆ ನಮ್ಮ ಗೌರವಕ್ಕೆ ಧಕ್ಕೆ ತರ್ತಾರೆ. ಅಣ್ಣ, ಈ ನಿರ್ಗರ್ತಕ ನಾಯಿಗಳನ್ನು ಕಟ್ಟಿ ಹಾಕೋಣ. ನಮ್ಮ ಶ್ರೀಮಂತಿಗೆ ಸಾಮ್ರಾಜ್ಯದಲ್ಲಿ ದುಡ್ಡಾಕಿ ಬಿಡೋಣ ನಾಯಿ ಬಡ ಅಧಿಕಾರಿಯನ್ನು. ಕರೆಕ್ಟ್ ವಿಸಕಂಠ, ಕರೆಕ್ಟ್. ಹುಲಿ ಯಾವತ್ತಿದ್ರು ಹುಲಿಯ ಜೊತೆ ಹೋರಾಡಬೇಕು. ಇಲ್ಲಿ ಒಡನೆ ಅಲ್ಲ. ನಿನ್ನೆ ಇವನ ತಮ್ಮ ಮಾಳಿಂಗ ಬಸ್ ಸ್ಟ್ಯಾಂಡಿನಲ್ಲಿ ರಾಯಣ್ಣನ ಸರ್ಕಲ್ ಮಾಡಬೇಕೆಂದು ಗುಂಪು ಕಟ್ಟಿಕೊಂಡು ಬಂದು ನನ್ನ ಜೊತೆ ವಾದ ಮಾಡಿದ. ರಾಯಣ್ಣ ಸರ್ಕಲ್ ಕಟ್ಟಿದ್ರೆ ತಪ್ಪೇನಿದೆ ಸಾಹೇಬರೇ? ಜಾತಿ ಯಾವ ಜಾತಿ ಎಂದು ಲೆಕ್ಕಿಸದೆ ತನ್ನ ಮೈಯನ್ನು ತಾನು ಸುಟ್ಟಿಕೊಂಡು ಪರರಿಗೆ ಪ್ರಕಾಶ ಕೊಡುತ್ತದೆ. ಅದೇ ತರನೇ ಯಾವ ಜಾತಿ ಎಂದು ಭೇದ ಭಾವವನ್ನೇ ಮಾಡದೆ ಈ ಕನ್ನಡ ನಾಡಿನ ತಾಯಿಗೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ
ಮಾಡಿದ. ಈ ಕನ್ನಡ ನಾಡಿನ ತಾಯಿ ಹೃದಯದಲ್ಲಿ ನಂದಾ ಜ್ಯೋತಿಯಾಗಿ ಬೆಳಗಿದ ಅಂತ ಕ್ರಾಂತಿವೀರ ಸಂಗಾಲನ ಸರ್ಕಲ್ ಕಟ್ಟಿದ್ರಿ ತಪ್ಪೇನಿದೆ? ಏ ಜಗಪತಿ, ಹೆಚ್ಚಿಗೆ ಮಾತನಾಡಬೇಡ ಮಗನೇ. ಎಂದು ರಾಯನ ಸರ್ಕಲ್ ಮಾಡ್ತೀರಾ, ನಾಳೆ ಸಿಂಧೂರ ಲಕ್ಷ್ಮಣ ಸರ್ಕಲ್ ಮಾಡ್ತೀರಾ, ಅಂಬೇಡ್ಕರ್ ಸರ್ಕಲ್ ಮಾಡ್ತೀರಾ, ಭಾಗೀರಥನ ಸರ್ಕಲ್ ಮಾಡ್ತೀರಾ, ಜಾತಿಗೊಬ್ಬರ ಸರ್ಕಲ್ ಮಾಡಿದ್ರೆ ಸರ್ಕಾರದ ಜಾಗ ಹಾಳಾಗಿ ಹೋಗಿತ್ತು. ಯಾವನೇ ರಾಯಣ್ಣ, ಅವನಿಗೆ ಯಾಕೆ ಮಾಡಬೇಕು ಸರ್ಕಲ್? ಮತ್ತೇನು ನಿಮ್ಮ ಅಪ್ಪನ ಮಾಡ್ಬೇಕಲ್ಲ ಇಸ್ಕೊಂಡು ಏ ಮಾಳಿಂಗ, ಇಸ್ಕೊಂಡು ಕೈ ತೆಗೆದರೆ ಸಂತನಾಗುತ್ತೀಯೋ, ಕಾಲು ತೆಗೆದರೆ ಕುಂಟನಾಗುತ್ತೀಯೋ, ಕಣ್ಣು ತೆಗೆದರೆ ಕುರುಡನಾಗುತ್ತೀಯೋ, ತೆಗೆವನ್ನು ತೆಗೆದರೆ ಈ ಮಾಲಿಂಗನ ಕಾಲ ಮುಂದೆ ಏನವಾಗಿ ಬೀಳುತ್ತೀಯ? ಲೇ ಮಾಳಿಂಗ, ಯಾಕಲೇ ಮೈಯಾಗಿನ ಸೊಕ್ಕೇನು ನನ್ನ ಮನೆಗೆ ಬಂದು ನನ್ನ ತಮ್ಮನ ಕೈ ಹಿಡಿದು ಅಂತ ಮಗಳೇ, ಈ ನೀಲಕಂಠ ದೇಸಾಯಿ ಹೃದಯನವರು ಚಿಕಿತ್ಸೆ ಮಗಳೇ, ಪ್ರಾಯದಿಂದ ಕೋಪಿನ ಅಹಂಕಾರದಿಂದ ಹಾರಾಡಲು ಬಂದರೆ ನಿನ್ನ ಹುಚ್ಚನಾಯಿ ಹೊಡೆದು ಸಾಯಿಸೇ ಬಿಡ್ತೇನೆ. ನನ್ನ ಅಧಿಕಾರಕ್ಕೆ ಗೌರವ ಕೊಟ್ಟು ನೋಡಿ, ಇಲ್ಲ ನೋಡಿ ಏ ನೀಲಕಂಠ ದೇಸಾಯಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯ ದಿಕ್ತಿ ಅಂತಿರಬೇಕು, ನುಡಿದರೆ ಸಲಕೆ ಸಿಲಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಅನ್ನಬೇಕು. ನುಡಿ ಒಳಗೆ ನುಡಿಯದಿದ್ದರೆ ಕೂಡಲ ಸಂಗಮ ದೇವದೊಂತುಲೇನಯ್ಯ. ಜ್ಞಾನಿಸದ ಮನದಲ್ಲಿ ಅದೇ ಬಸವಣ್ಣವರು ಹೇಳಿದ ವಚನವನ್ನು ದಿನಕ್ಕೊಂದು ಸಾರಿ ನೆನೆಸಿ ನಡೆಯವನು ಈ ಮಾಳಿಂಗ. ಲೇ ಮಾಳಿಂಗ, ಇಂಥ ಶಾಸ್ತ್ರ ಪುರಾಣಗಳು ನಮ್ಮ ಮುಂದೆ ಪಡಿಸಬೇಡ. ಅವು ನಿಮ್ಮ ದಾರಿದ್ರ್ಯ ಜನತೆಗೆ ನಿರ್ಮಿಸಿಟ್ಟ ಕಲ್ಪನೆ ಕಟ್ಟೇಕದು. ಈಗ ಸಿಂಹನೆ ನಿಮ್ಮ ಅಣ್ಣ ಕರೆದುಕೊಂಡು ಮನೆ ಸೇರ್ತೀವಿ, ಇಲ್ಲ ಅದೇ ಎದೆಗೆ ಒಂದು ಕಲ್ಲು. ಲೇ ಸೆಕಂಟ, ಆಡಿ ಮಾಡಿದವನು ಅದೇಮ, ಆಡಿ ಮಾಡಿದವನು ಉತ್ತಮ, ಮಾಡಿದವನು ಉತ್ತಮ. ಆ ಉತ್ತಮರ ಲಿಸ್ಟಿಗೆ ಸೇರಿಕೊಂಡವನೇ ಈ ಮಹಾಯಾಂತಕ ಮಹಾಲಿಂಗ. ನಿನಗೆ ನನ್ನ ಎದಿಗೆ ಒದೆಯೋ ತಾಕತ್ತಿದ್ದರೆ ಈ ಬಂಡಾರದವಡೆ ಮಾಳಿಂಗನಿಗೆ ತೆಲಿಗೆ ಒದೆಯೋ ತಾಕತ್ತಿದೆ. ಲೇ ಮಾಳಿಂಗ, ಬಿಡುತ್ತೇನೆ ಮಗಳೇ. ಲೇ ನೀಲಕಂಠ ದೇಸಾಯಿ, ಬಿಡಲೇ ನನ್ನ ಸೆಲ್ಟನ್ನು, ಇಲ್ಲದಿದ್ದರೆ ನಿನ್ನ ಕೈಯನ್ನು ಕಡಿದು ಬಿಡ್ತೇನೆ. ಜೈ ಬಂಡಾರದ ಒಡೆಯ. ಬೇಡವಪ್ಪ ಬೇಡ. ಸತ್ಯ ನ್ಯಾಯ ನೀತಿ ಧರ್ಮವನ್ನು ದಿನ ಹಿಡಿದು ಎಳೆಬಡಿದು ಬಡವರನ್ನು ಹೆಣ ಮಾಡಿ ಹಣ ಪಡೆಯುತ್ತಿರುವ ಹೂಸುರುಳಿಗಳಪ್ಪ ಇವರು. ಇಂಥವರ ಕೆಸರ ಮೇಲೆ ಕಲ್ಲು ಒಗೆದು ಮಹತ್ವಗೆ ಸಿಡಿಸಿಕೊಳ್ಳುವುದು ಬೇಡಪ್ಪ. ಊರಿಗೆ ಹೋಗಿ ಜನರನ್ನು ಕರೆದುಕೊಂಡು ಹೋಗಿ ತಹಸೀಲ್ದಾರ್ ಆಫೀಸಿಗೆ ಭೇಟಿಯಾಗಿ ತಹಸೀಲ್ದಾರ್ ಆಫೀಸರ್ ಪರ್ಮಿಷನ್ ತಂದು ಸರ್ಕಲ್ ಕಟ್ಟೋಣ. ತಹಸೀಲ್ದಾರ್ ಪರ್ಮಿಷನ್? ಅದು ಈ ನೀಲಕಂಠ ದೇಸಾಯಿಯ ಪರ್ಮಿಷನ್ ಇಲ್ಲದೆ ಆ ತಹಸೀಲ್ದಾರ್ ಪರ್ಮಿಷನ್ ಕೊಡ್ತಾನ? ಲೇ ಧರ್ಮ, ನೀವು ನಿಜವಾಗಿನ ಗಂಡಸನ ಮಕ್ಕಳೇ ಆದರೆ ನನ್ನ ಪರ್ಮಿಷನ್ ಇಲ್ಲದೆ ಕಟ್ಟ ಸರಳೆ ಆ ಸರ್ಕಲ್ ಅನ್ನು ನೋಡೋಣ. ಏ ನೀಲಕಂಠ ದೇಸಾಯಿ, ನೀ ಮಾಳಿಂಗನ ಮುಂದೆ ಚಾಲೆಂಜ್ ಹಾಕಿಸಿಕೊಳ್ಳಬೇಡ. ನಿನ್ನ ಕೈಯಲ್ಲಿ ಅಧಿಕಾರ ಇದೆ ಅಂತ ಹೇಳಿ ಅಂತ ಈರನ ಸರ್ಕಲ್ ಕಟ್ಟಿದ್ದಕ್ಕೆ ಅಡ್ಡಿ ಆಗಬಹುದು. ನೀನಲ್ಲಲೇ ಕುನಿ, ಸರ್ಕಾರವೇ ತಿರುಗಿ ಬಿದ್ದರು ನಮ್ಮ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಇನ್ನು 15 ದಿನದೊಳಗಾಗಿ ಆ ಸರ್ಕಲ್ ಉದ್ಘಾಟನೆ, ಅದರಲ್ಲಿ ಸ್ವತಂತ್ರ ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣ ಮೂರ್ತಿ ಸ್ಥಾಪನೆ ಮಾಡಿಲ್ಲ. ನನ್ನ ಹೆಸರು ನನ್ನ ಔಷಧ ಹೆಸರೇ ಹೇಳೋದಿಲ್ಲ. ಅದು ಏನ್ ಕಿತ್ಕೊಂತೆ ಕಿತ್ಕೋ, ಅದು ಏನ್ ಹರ್ಕೊಂತಿ ಹರ್ಕೋ. ಲೇ ಮಾಳಿಂಗ, ಲೇ ಸೆಗಂಟ, ಏಕೆ ನಾಯಿ ತರ ಚಿರುತ್ತಿದೆಯಾ? ಈ ಬೂತಿ ಹಚ್ಚಿದರೆ ಭಕ್ತಿ ಹೆಚ್ಚಾಗುತ್ತದೆ, ಬಂಡಾರ ಹಚ್ಚಿದರೆ ಕುರು ಹೆಚ್ಚಾಗುತ್ತದೆ, ಈ ಹೆಗಲ ಮೇಲೆ ಕಂಬಳಿ ಹಾಕಿದರೆ
ಪವಾಡ ಹೆಚ್ಚೋಗುತ್ತದೆ. ಕೆಂಪು ಹಲ್ಸಿದ ಸೆಂಟ್ ಹಚ್ಚಿ ಕೆಟ್ಟ ಯೋಚನೆ ಮಾಡೋದನ್ನು ಬಿಟ್ಟು ಮನೆಗೆ ಭಂಡಾರ ಹಚ್ಚಿ ನಡೆ. ನಿನ್ನ ಮನೆಯಲ್ಲಿ ಬಂಗಾರದವ್ಗೆ ಏನಾಯ್ತದೆ? ಮಾಳಿಂಗ 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 ಲೇ ಮಾಳಿಂಗ, ಈ ಭಾಗದ ಜನರು ಈ ನೀಲಕಂಠ ದೇಸಾಯಿಯನ್ನು ತಮ್ಮ ಭಾಗ್ಯದ ದೇವರೇ ಒಂದು ಭಾಷೆ ದೇವರಿಗೆ ಕೊಡುವ 2ನೇ ಸ್ಥಾನ ಕೊಟ್ಟಿದ್ದಾರೆ. ಬೀದ ಪುಚ್ಚ ಗುಚ್ಚಗಳಿಂದ ನನ್ನನ್ನು ಗೌರವಿಸ್ತಿರುವಾಗ ಕೆಲವು ಕಾಶಿಗೆ ಗತಿ ಇಲ್ಲದ ಗತಿಗೇಡಿ ನನ್ನ ಮಗನೇನು ಈ ದೇಸಾಯಿ ಮನೆಗೆ ಬಂದು ಕೊಪ್ಪಿ ಮಾತನಾಡಿ ಹೋದೆ ಅಂದಾಗ ನಿನ್ನನ್ನು ಮಾತ್ರ ಜೀವಂತ ಬಿಡುವುದಿಲ್ಲ. ಕೃಷ್ಣಕಂಠ ಜಗಪರ್ದೆ ಬಣ್ಣಿ ಮಾಳಿಂಗನ ಮರ್ತಾನವನ ಸರ್ವನಾಶ ಮಾಡೋಣ. ಬರ್ರಿ ಅಪ್ಪ, ಸರ್ಕಾರ ನಿಮ್ಮ ಕೈಯಾಗಿರುವಾಗ ಈ ಶನಿಗೇಡಿ ನನ್ನ ಮಕ್ಕಳಿಗೆ ಯಾಕೆ ಹೆದರಾಕ್ ಹೋಗೋದು? ಈ ಹುಳನ ದೌಡ್ ಚೂಟಿ ಹಾಕ್ಬಿಡೋಣ. ಬರ್ರಿ ಬರ್ರಿ. ಹತ್ತಿರಲ್ಲಿ ನಿನ್ನಂತ ಗಂಡ